ಜೆಂಟ್ಲ್ಮ್ಯಾನ್ ಭಾರತೀಯ ಚಿತ್ರರಂಗದಲ್ಲಿ ಚರ್ಚೆಗೆ ಕಾರಣವಾದಂತಹ ನಟಿ ತಾಪ್ಸಿ ಪನ್ನು. ಹಲವು ಭಾಷೆಯ ಸಿನಿಮಾಗಳಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿದಂತಹ ಈ ನಟಿ ಈಗ ಸಿನಿಮಾ ಇಂಡಸ್ಟ್ರಿಯ ಒಳಗಿನ ನಿಜಗಳನ್ನ ಬೆಚ್ಚಿಟ್ಟಿದ್ದಾರೆ. ಇನ್ನು ನೆಟ್ಟಿಗರು ಏಕೆ ಮಾತನ್ನ ಹೌದು ಇದು ನಿಜ ಅಂತಿದ್ದಾರೆ. ಅದೇನು ಅಂತೀರಾ? ಇದೇ ಈ ಹೊತ್ತಿನ ಸಿನಿ ಫೋಕಸ್. ನಾನು ಪವಿತ್ರ. ನಟಿ ತಾಪ್ಸಿ ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ವಿಭಿನ್ನ ನಟನೆಯಿಂದಾಗಿ ಗುರುತಿಸಿಕೊಂಡವರು. ಸದ್ಯ ಇವರು ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ ಸಂದರ್ಶನದಲ್ಲಿ ಮಾತನಾಡಿದ್ದು ಸೆಟ್ ಅನುಭವ ಮತ್ತು ಐಟಂ ಸಾಂಗ್ ಸಂಸ್ಕೃತಿ ಬಗ್ಗೆ ಹಾಗೂ ಇತ್ತೀಚೆಗೆ ನಟಿಯರ ಮೇಲೆ ಯಾವ ರೀತಿ ಒತ್ತಡವನ್ನ ಹೇರಲಾಗುತ್ತೆ, ಅದರಲ್ಲೂ ಕೂಡ ಬಟ್ಟೆ ವಿಚಾರದ ದ್ವಂದ್ವ ಮಾನದಂಡಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಹೌದು, ಕೆಲವು ಸಿನಿಮಾಗಳಲ್ಲಿ, ಅದರಲ್ಲೂ ಕೂಡ ಭೋಜ್ಪುರಿ ಮತ್ತು ಬಾಲಿವುಡ್ ಹಾಡು ಮತ್ತು ಚಿತ್ರಗಳಲ್ಲಿ ನಟಿಯರ ದೇಹದ ಕೆಲವು ಭಾಗಗಳಿಗೆ ಹೆಚ್ಚು ಒತ್ತನ್ನ ನೀಡಲಾಗ್ತಿದೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿನಿಮಾಗಳಲ್ಲಿ ಗ್ಲಾಮರ್ ಇರಬೇಕು, ಆದರೆ ಅದನ್ನ ತೋರಿಸುವಂತಹ ವಿಧಾನ ಬೇರೆಯಾಗಿರಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಶಾಕಿಂಗ್ ಹೇಳಿಕೆ ಕೂಡ ನೀಡಿದ್ದಾರೆ. ಕೆಲವು ಚಿತ್ರಗಳಲ್ಲಿ ನಟಿಯರಿಗೆ ಒಳ ಉಡುಪುಗಳನ್ನ ಮಾತ್ರ ಧರಿಸಲು ಒತ್ತಾಯಿಸ್ತಾರೆ, ಆದರೆ ಅದನ್ನ ನೇರವಾಗಿ ನಟಿಗೆ ಹೇಳದೆ ಮೇಕಪ್ ಅಥವಾ ಕಾಸ್ಟ್ಯೂಮ್ ತಂಡದ ಮೂಲಕ ಹೇಳಿಸ್ತಾರೆ. ಇದು ಅನ್ಕಂಫರ್ಟ್, ಮುಜುಗರ ತರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ಬಗ್ಗೆ ಇದೇ ಮೊದಲ ಬಾರಿ ಕೇಳ್ತಾ ಇರುವ ವಿಚಾರವಲ್ಲ. ಹಿಂದೆ ನಟಿ ವಿದ್ಯಾ ಬಾಲನ್ ಕೂಡ ಮಹಿಳೆಯರನ್ನ ಕೇವಲ ಗ್ಲಾಮರ್ ವಸ್ತುವಾಗಿ ನೋಡುವಂತಹ ಮನೋಭಾವದ ಬಗ್ಗೆ ಮಾತನಾಡಿದ್ರು. ನಟಿ ರಾಧಿಕಾ ಆಪ್ಟೆ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಅನುಭವಗಳ ಬಗ್ಗೆ ತೆರೆಯಾಗಿ ಹೇಳಿದ್ರು. ಅಲ್ಲದೆ ನಟಿ ಪಾರ್ವತಿ ತಿರುಒತ್ತು ಸಿನಿಮಾಗಳಲ್ಲಿ ಲಿಂಗ ಭೇದ ಮತ್ತು ದೇಹದ ಮೇಲಿನ ಅನಗತ್ಯ ಗಮನದ ಕುರಿತು ಪ್ರಶ್ನೆಯನ್ನ ಎತ್ತಿದ್ರು. ಇತ್ತ ಸಾಯಿ ಪಲ್ಲವಿ ಕೂಡ ಅನಗತ್ಯ ಗ್ಲಾಮರ್ ಸೀನ್ಸ್, ಐಟಂ ಹಾಡುಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು. ಇದೆಲ್ಲವನ್ನ ನೋಡಿದ್ರೆ ಭಾರತೀಯ ಚಿತ್ರರಂಗ ಎತ್ತ ಸಾಗ್ತಾ ಇದೆ. ಮಹಿಳಾ ನಟಿಯರ ಎದುರಿನ ಸವಾಲುಗಳು ಇನ್ನು ಪೂರ್ಣವಾಗಿ ಕಡಿಮೆಯಾಗಿಲ್ಲ ಅನ್ನುವಂಥ ಚರ್ಚೆಯನ್ನ ಮತ್ತೆ ಶುರುವಾಗಿಸಿದೆ. ಒಟ್ಟಾರೆ ಎಲ್ಲರನ್ನ ಕಾಡುವಂತಹ ಪ್ರಶ್ನೆ ಅಂದ್ರೆ, ಚಿತ್ರರಂಗ ಬದಲಾಗ್ತಾ ಇದೆಯಾ ಅಥವಾ ಇನ್ನೂ ಹಳೆಯ ಮನೋಭಾವ ಮುಂದುವರಿತಾ ಇದೆಯಾ? ನಟಿಯರ ಗೌರವ ಮತ್ತು ಕಂಫರ್ಟ್ಗೆ ಪ್ರಾಮುಖ್ಯತೆ ಇಲ್ವಾ? ಕಾಸ್ಟಿಂಗ್ ಕೌಚ್ ಅಂತಹ ಅನುಭವಗಳಿಗೆ ಬ್ರೇಕ್ ಯಾವಾಗ ಬೀಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ.